ಸರ್ ಸಾಕಷ್ಟು ಚುನಾವಣೆಗಳನ್ನ ನೋಡಿದೀರಾ. ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂದ್ರೆ MLA ರಿಪೋರ್ಟ್ ಕಾರ್ಡ್. ನಿಜಕ್ಕೂ ಶಾಸಕರಿಗಿರೋ ಸವಾಲೇನು ಅಂತ. ಸರ್ ಚುನಾವಣೆ ಮಾಡೋಕೆ ನಿಜಕ್ಕೂ ಏನ್ ಬೇಕು ಸರ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್ ಜನ ಬೇಕು ಫಸ್ಟ್. ಓಕೆ. ಜನ ಜೊತೆಗೆ ನಾವು ಅವ್ರಿಗೆ ಗುಣವಂತರಾಗಿರ್ಬೇಕು. ಓಕೆ. ನಾವು ಅವ್ರಿಗೆ ಒಳ್ಳೆಯವರು ಅಂತ ಅನಿಸ್ತಾ ಇದ್ರೆ ನೀವ್ ಯಾವಿದ್ರು ಲೆಕ್ಕ ಇಲ್ಲ. ಈಗ ಎಲ್ರು ಹೇಳ್ತಾರೆ ದುಡ್ಡು ಖರ್ಚು ಮಾಡ್ಬೇಕು, ದಟ್ ಈಸ್ ಹಬ್ಬ ಮಾಡಿದಾಗ ಇಟ್ ಈಸ್ ದಟ್ ವಿಲ್ ಗೋ ವಿತ್ ದ ಫ್ಲೋ. ಬಟ್ ಆದ್ರೆ ನೀವು ನೈತಿಕತೆನೇ ಇಲ್ದೇನೆ ಇದ್ರೆ, ಜನದ ಭಾವನೆಯಲ್ಲಿ ನೀವು ಇಲ್ದೇ ಇದ್ರೆ ಎಷ್ಟು ಕೋಟಿ ಖರ್ಚು ಮಾಡಿದ್ರು ಅಷ್ಟೇ. ಈ ಉದಾಹರಣೆ ಚುನಾವಣೆನೆ ಇಲ್ಲೇನೇನಾಯ್ತು ಅನ್ನೋದ್ರ ಬಗ್ಗೆ ನಮ್ಮ ಮತದಾರರಿಗೆ ಗೊತ್ತಿದೆ. ಬಹುಶಃ ನಾನು ನೋವೇನು ಅಂತಂದ್ರೆ, ಈ ನಮ್ಮ ಕಾಲದಲ್ಲಿ ನಾನಿರ್ಬೋದು, ರಾಮಸ್ವಾಮಿ ಮಲ್ಲಪ್ಪನವರು ಚುನಾವಣೆ ಮಾಡಿದಾಗ ನಾವು ಅಷ್ಟು ಕ್ಷೇತ್ರದಲ್ಲಿ ಜನರನ್ನ ನಾವು ಕೆಡಿಸಿತ್ತಿಲ್ಲ ಯಾರು. ಕೆಲವರು ರಾಜಕೀಯಕ್ಕೆ ಬಂದ ಮೇಲೆ ಒಂದು ಕ್ಷೇತ್ರವನ್ನ ಕೆಡಿಸಿದ್ರು. ಬಹುಶಃ ಕೆಡಿಸಿದ್ರು ಅನ್ನೋದಕ್ಕಿಂತ ನಮ್ಮ ಯುವಕರನ್ನ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಆಯ್ತು, ಆಗ್ಬಾರ್ದು ಅಂತಕ್ಕಂಥದ್ದು ನನ್ನ ಆಸೆ. ಜನಪ್ರತಿನಿಧಿಗಳ ಇದಕ್ಕೆ ನೇರ ಕಾರಣನ ಈ ಚುನಾವಣಾ ವ್ಯವಸ್ಥೆ ಬದಲಾಗ್ಲಿಕ್ಕೆ? ಜನಪ್ರತಿನಿಧಿಗಳು ಅನ್ನೋದಕ್ಕಿಂತ ನಮಗೆ ಬುದ್ಧಿ ಕಲ್ಸಕ್ಕಂತ ಶಕ್ತಿ ಇರೋದೇ ಮತದಾರ. ಕರೆಕ್ಟ್. ಈಗ ನಾನ್ ಕರೆಕ್ಟಾ, ನಾನ್ ಜನ ಕೆಡಿಸ್ತಾ ಇದ್ದೀನಿ ಅಥವಾ ನಾನು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮತದಾರರು ತೀರ್ಮಾನ ತಗೊಂಡು ನನಗೆ ರಿಸಲ್ಟ್ ಮಾಡಿದ್ದಾರೆ. ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ಇದಕ್ಕೋಸ್ಕರ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಆ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳದ್ದು ತಪ್ಪು ಅಂತಕ್ಕಂಥ ಅನುಭವ. ರಾಜಕೀಯದಲ್ಲಿ ವ್ಯಕ್ತಿ ಮುಖ್ಯನಾ, ಪಕ್ಷ ಮುಖ್ಯನಾ ಸರ್? ವ್ಯಕ್ತಿನೇ ಮುಖ್ಯ. ವ್ಯಕ್ತಿನೇ ಮುಖ್ಯ 100%. ಓಕೆ. ಆಮೇಲೆ ಪಕ್ಷ, ಆಮೇಲೆ ನಿಮ್ ಜಾತಿ, ಆಮೇಲೆ ನಿಮ್ ದುಡ್ಡು. ಈಗ ಉಲ್ಟಾ ಈಗಲ್ಲ, ಈಗ ಬರ್ತಾ ಇರೋರು ದುಡ್ಡಿದ್ರೆ ನಾವೇನಾರು ಆಗ್ಬೋದು ಅಂತ ಹೇಳಿ ಅದೆಲ್ಲ ಆಗೋದಕ್ಕೆ ಸಾಧ್ಯ. ದುಡ್ಡಿರ್ಬಿಟ್ರೆ ವಿಜಯ ಮಲ್ಯ ಪ್ರಧಾನಿ ಆಗ್ಬಿಡ್ಬೋದಿತ್ತು. ಅಲ್ಲ ಯಾರ್ಯಾರು ಆಗ್ಬೋದಾಗಿತ್ತು, ಕೋಡೆನೇ ಆಗ್ಬೋದಾಗಿತ್ತು, ಇನ್ನೊಬ್ರು ಆಗ್ಬೋದಾಗಿತ್ತು. ಸರಿ, ದುಡ್ಡಿದ್ದೋನು 10 ಜನ MLA ಗೆಲ್ಸ್ಕೋಬಹುದು, ಅವ್ನು MLA ಆಗಕ್ಕ ಸಾಕಷ್ಟು ಉದಾಹರಣೆ ಇದೆ. ಅದು ಬೇಕಾದಷ್ಟು ಇದಾವೆ. ಸಿದ್ದರಾಮಯ್ಯ ಅವರು ಬದಲಾಗಿದಾರ, ತುಂಬಾ ಜನ ಹೇಳ್ತಾರೆ. ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗೂ ಈಗಲೂ ತುಂಬಾ ನಾನು ನೋಡಿದಂತ ಸಿದ್ದರಾಮಯ್ಯನವ್ರಿಗೆ ಆಗ್ಲೂ ಈಗ್ಲೂ ಭಾರಿ ವ್ಯತ್ಯಾಸ ಇದೆ. ಬಟ್ ಆಗ ಇದ್ದಿದ್ದು ವಿಷನ್ ಸಿದ್ದರಾಮಯ್ಯ. ನನ್ನ ಕಾಲದಲ್ಲಿ ಹೆಸರು ಮಾಡ್ಬೇಕು, ಈಗ ಮಾಡ್ಬೇಕು ಅಂತ ಹೇಳಿ ನಾವು ಮಂತ್ರಿಮಂಡಲದಲ್ಲಿದ್ದಾಗ ಆಗಿದ್ದಂತ ಒಂದು ಹುಮ್ಮಸ್ಸು, ಒಂದು ಇದು ಈಗ ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬದಲಾಗಿದ್ದಾರೆ 100%. ಸರ್ಕಾರ ಬದಲಾಗಿದ್ದಾರೆ ಅನ್ನೋದಕ್ಕಿಂತ ಅವರು ಬದಲಾಯಿಸಿದ್ದಾರೆ ಅಂತ ನನ್ನ ಪರಿಸ್ಥಿತಿ. ಓಕೆ. ಮೈತ್ರಿ ಅನಿವಾರ್ಯತೆ ಇತ್ತ ಸರ್ JDSಗೆ? ಡೆಫಿನೆಟ್ ಆಗಿ. ಓಕೆ. ಮೈತ್ರಿ ಅನಿವಾರ್ಯತೆ ಬೇಕು ಬೇಡ ಅನ್ನೋದಕ್ಕಿಂತ, BJP JDS ಅನ್ನೋದಕ್ಕಿಂತ ನಾವು ಈ ಸಮಾಜದಲ್ಲಿ ಜನರಿಗೆ ಅವಶ್ಯಕತೆ ಇರ್ಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಆಮೇಲೆ ಒಂದು ತಿಳಿರಿ, ಯಾರು ಎಲ್ಲಾ ಪಕ್ಷಗಳು ಅಷ್ಟೇ ಯಾವ ರೀತಿಯಾಗಿ ನಾವು ಅಧಿಕಾರ ಹಿಡಿಬೇಕು ಅಂತ ಚಿಂತೆ ಮಾಡೋದು ಬಿಟ್ರೆ, ಅವ್ರ ಮೇಲೆ ಇವ್ರ ಎತ್ತುಕಟ್ಟೋದು, ಇವ್ರ ಮೇಲೆ ಅವ್ರ ಎತ್ತುಕಟ್ಟೋದು ಬಿಟ್ರೆ, ನಮ್ಮ ಪ್ರಿನ್ಸಿಪಲ್ ಏನು ಅಂತಕ್ಕಂಥದ್ದನ್ನ ಪಕ್ಷಗಳು ಮರ್ತಿದ್ದಾವೆ ಅಂತ ನನ್ನ ಭಾವನೆ. ಓಕೆ. JDSಗೆ 224 ಸುಮಾರು 70ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಜನ ಇದ್ದಾರೆ. ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಲ್ಲ. ಲಾಸ್ಟ್ ಟೈಮ್ ಪಂಚರತ್ನ ಯಾತ್ರೆ ನೋಡ್ಬೋದು, ತುಂಬಾ ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿತ್ತು. JDS ಅಂದ್ರೆ ಕಾರ್ಯಕರ್ತರು ಪ್ರಾಣ ಕೊಟ್ಟು ಬಿಡ್ತಾರೆ. ಆದ್ರೆ ಯಾಕೆ ಸರ್ 19 ಆಗುತ್ತೆ, ಮತ್ತೆ ಅದು 18 ಕುಸಿಯುತ್ತೆ ಬೈ ಎಲೆಕ್ಷನ್ ಅಲ್ಲಿ ಕೂಡ? ಏನ್ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ, ನಾನು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದೀನಿ. ಹೌದು. ಕಾಂಗ್ರೆಸ್ ಮಾಡಿದ್ದೀನಿ, ದಳ ಮಾಡಿದ್ದೀನಿ, ಬಿಜೆಪಿ ಮಾಡಿದ್ದೀನಿ. ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲ ಪಾರ್ಟಿನಲ್ಲೂ ಗೆದ್ದು ಚುನಾವಣೆ ಮಾಡಿ ನೋಡಿದ್ದೀನಿ. ಬಟ್ JDS ಗಿರ್ತಕ್ಕಂತ ಆ ಶಕ್ತಿ ಯಾವ ಪಾರ್ಟಿಗಳಿಲ್ಲ. ಒಂಥರ JDS ಕಾರ್ಯಕರ್ತಿದಾರಲ್ಲ, ಹೌದು, ಅವರು ನಥಿಂಗ್ ಲೈಕ್ ಮಿಲಿಟರಿ ಅಂತ, ವಾರಿಯರ್ಸ್. ಸೊ ಅದ್ರಲ್ಲಿ ನನ್ನ ಚುನಾವಣೆ ರಿಸಲ್ಟ್ಗೆ ನನಗೆ ಐ ಶುಡ್ ಥ್ಯಾಂಕ್ಫುಲ್. ನಾನು ನನ್ನ ಕ್ಷೇತ್ರದ JDS ಕಾರ್ಯಕರ್ತರು, ಆಮೇಲೆ ಯಾರೇ ಒಳಸಂಚು ಮಾಡಿ ಏನೇನೇ ಮಾಡಿದ್ರು ಆ ಕಾರ್ಯಕರ್ತರು ಮತದಾರರು ನನ್ನನ್ನು ಕೇಳ್ಬಿಟ್ಟು ನನಗೊಂದು 20-22 ಸಾವಿರ ಓಟಲ್ಲಿ ರಿಸಲ್ಟ್. ನಾನು ಚುನಾವಣೆ ಮಾಡಿದಂತ ಅತಿ ಹೆಚ್ಚು ಲೀಡಲ್ಲಿ ಗೆದ್ದಿರ್ತಕ್ಕಂಥದ್ದೇ JDS. ಅದ್ ಬಿಟ್ರೆ ಬಿಜೆಪಿನಲ್ಲಿ, ನಾವು ಬಿಜೆಪಿನಲ್ಲಿ ಇದ್ದಾಗ 15-16 ಸಾವಿರದಲ್ಲಿ ಗೆದ್ದಿದ್ದೆ. ಹೀಗಾಗಿ 22 ಸಾವಿರ ರಾಜ್ಯದಲ್ಲೇ ಅತಿ ಹೆಚ್ಚು ನಾನೇ ಅಂತ ಅನ್ಸುತ್ತೆ ನನಗೆ ಗೊತ್ತಿರೋದಕ್ಕೆ. ಬಟ್ ಆದ್ರೆ ನಾನೊಂದು ಜೀವ ಬಿಟ್ಟು ಕೆಲಸ ಮಾಡ್ತಾರೆ, ಎಲೆಕ್ಷನ್ ಮಾಡ್ತಾರೆ ಜನ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.